ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಜಂಟಿ ಹೋರಾಟ ಸಮಿತಿಯಿಂದ 5/8/2025 ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಕಾರಣ ನಮ್ಗೆ 1/1/20 ವೇತನ ಪರಿಷ್ಕರಣೆ ಆಗಿದೆ. ಮಾರ್ಚ್ 23ರಲ್ಲಿ ಅದು ಎಫೆಕ್ಟ್ ಆಗಿದೆ. 15% ಅರಿಯರ್ಸ್ ಕೊಡಬೇಕಾಗಿತ್ತು, ಇಲ್ಲಿವರೆಗೆ ಕೊಟ್ಟಿಲ್ಲ. ಈ ವಿಷಯವಾಗಿ ನಾವು ಸರ್ಕಾರ ಗಮನಕ್ಕೆ ತಂದಾಗ ಕೂಡ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಿಲ್ಲ. ಅದಕ್ಕೋಸ್ಕರ ಜಂಟಿ ಹೋರಾಟ ಸಮಿತಿಯಿಂದ ರಾಜ್ಯದಂತ ಇಡೀ ಬಸ್ ಬಂದ್ ಮಾಡ್ತಾ ಇದ್ದೀವಿ. ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರ ಜೊತೆ ಮೀಟಿಂಗ್ ಆಗ್ಯದ. ಆದರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಒಂದು ಜವಾಬ್ದಾರಿಯಿಂದ ನುಡಿಸಿಕೊಂಡು ನಿಮ್ಮ ಏನು ವೇತನ ಪರಿಷ್ಕರಣೆ ಮಾರ್ಚ್ 23ರಿಂದ ಆಗಿದೆ, ಇನ್ನೂ 4 ವರ್ಷ ಬೇಕಂತ ಹೇಳ್ತಾರೆ. ದಯಮಾಡಿ ತಾವು ಇತಿಹಾಸ ನೋಡಬೇಕು. 1/1/20ರಿಂದ 15% BJP ಸರ್ಕಾರದವ್ರು ಕೊಟ್ಟರು. ಅದು ಮಾರ್ಚ್ 23ರಿಂದ ಜಾರಿ ಮಾಡಿದಿರಿ. ಅದರ ಅರಿಯರ್ಸ್ ನಿವೃತ್ತಿ ಆದಂಥ ನೌಕರಿ ಕೊಟ್ಟಿದ್ದೀರಿ. ನಾನೇ 4 ಲಕ್ಷ ರೂಪಾಯಿ ಅರಿಯರ್ಸ್ ತೊಗೊಂಡಿನಿ. ಆದರೂ ಕೂಡ ಈ ರೀತಿ ತಪ್ಪು ಹೇಳಿ ಕಾರ್ಮಿಕರಿಗೆ ಶೋಷಣೆ ಮಾಡೋದು ಸರಿಯಲ್ಲ. ಈಗಾದರೂ ಕೂಡ ಎಚ್ಚೆತ್ಕೊಂಡು ರಾಜ್ಯ ರಸ್ತೆ ಸಾರಿಗೆ ನೌಕರಿಗೆ ಅನ್ಯಾಯ ಮಾಡಲಾರ್ದೆ ಬರೋಂಥ ನಮ್ಮ ಸೌಲಭ್ಯ ಈಡೇರಿಸ್ ಕೊಡ್ಬೇಕಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಬಂದ್ ಅನಿರ್ದಿಷ್ಟವರೆಗೆ ನಮ್ಮ 5/8/2025 ಬೆಳಗ್ಗೆ 6 ಗಂಟೆಲಿಂದ ನಮ್ಮ ಬೇಡಿಕೆ ಈಡೇರಿಕೆವರೆಗೆ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಬಸ್ ಬಂದ್ ಮಾಡ್ತೀವಿ ನಾವು.